ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಒಂದು ರ್ಯಾಂಡಮ್ ಬ್ಲಾಗು. ಏನಪ್ಪ ಇವಳು ಎಲ್ಲಿದ್ದಾಳೆ ಅಂತ ತಲೆ ಎಲ್ಲ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪ್ರೆಸೆಂಟ್ಲಿ ನಾನಿದ್ದೀನಿ ನಮ್ಮ ಅಡುಗೆ ಮನೇಲಿ ಗೈಸ್. ಇವತ್ತು ಬಂದು ಸ್ಯಾಟರ್ಡೆ, ಸೊ ನಾಳೆ ಸಂಡೇ. ನಾಳೆ ಎಲ್ಲರಿಗೂ ತುಂಬ ಸ್ಪೆಷಲ್, ನಮಗೂ ನಿಮಗೂ ಎಲ್ಲರಿಗೂ, ಬಿಕಾಸ್ ಇಟ್ ಈಸ್ ಯುಗಾದಿ ಹಬ್ಬ. ಅಂದರೆ ಹಿಂದೂ ಸಂಪ್ರದಾಯದ ಆಚಾರದ ಪ್ರಕಾರ ನಮಗೆ ಇದು ನ್ಯೂ ಇಯರ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಜನವರಿ ನ್ಯೂ ಇಯರ್ ಬರುತ್ತೆ, ಬಟ್ ನಮಗೆ ಹಿಂದೂಗಳ ಶಾಸ್ತ್ರದ ಪ್ರಕಾರ ವಾಡಿಕೆ ಏನಂತಂದರೆ ಯುಗಾದಿಯಿಂದ ಮಾತ್ರ ವಿ ಕನ್ಸಿಡರ್ ಇಟ್ ಆಸ್ ಹೊಸ ವರ್ಷ. ಸೊ ನಾನು ಅಡುಗೆ ಮನೇಲಿ ಏನು ತಿಕ್ಕಿದ್ದೀನಿ ಅಂದರೆ, ಆಬ್ವಿಯಸ್ಲಿ ಎಲ್ಲರ ಮನೇಲಿ ಏನು ಮಾಡ್ತಾರೆ, ಹಬ್ಬಕ್ಕೆ ಹಿಂದಿನ ದಿವಸ ಒಂದು ವಾರದಿಂದ ಕ್ಲೀನಿಂಗ್ ಮಾಡ್ತಾರೆ. ಸೊ ಎಸ್, ನನಗೆ ನೆನ್ನೆ ಮೊನ್ನೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ, ತುಂಬಾ ಕೆಲಸ ಇತ್ತು ಮನೆಯಲ್ಲಿ, ಅದು ಇದು ಅಂದ್ಕೊಂಡು ಆದಷ್ಟು ಅಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮೇಜರಾಗಿ ಹೋಲ್ ಡೇ ಕ್ಲೀನಿಂಗಿಗೆ ಇಡ್ತಾಯಿದ್ದೀನಿ. ನಾಳೆ ಹಬ್ಬ ಆಗಿರೋದ್ರಿಂದ ನಾಳೆ ಬರೀ ಪೂಜೆ ಮತ್ತು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಇವತ್ತೆಲ್ಲ ಮನೇಲೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಳ್ಳುವ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ಆ್ಯಂಡ್ ಸ್ಟಾರ್ಟಿಂಗ್ ವಿತ್ ಅಡುಗೆ ಮನೆ. ಸೊ ಇದು ಒಂದು ನಾರ್ಮಲ್ ಬ್ಲಾಗ್ ಆಗಿರುತ್ತೆ ಗೈಸ್. ಸೊ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮ್ರತ ಹೇಗೆಲ್ಲ ಅವಸ್ಥೆ ಪಡ್ತಾಳೆ ಅಂತ ನೀವು ನೋಡಿ. ಒಂಥರ ಫನ್ನಿಯಾಗಿರುತ್ತೆ. ಅಲ್ಲಿ ಕ್ಯಾಪ್ಚರ್ ದ ಮೂಮೆಂಟ್ಸ್ ಹಿಯರ್ ಅಂತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ಪ್ಲೀಸ್ ವಾಚ್. ಸೊ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಹರಡ್ಕೊಂಡಿದ್ದೀನಿ. ಸೊ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ನಾಷ್ಟ ಎಲ್ಲ ಆಗಿ, ಕಾಫಿ ಗಿಫಿ ಎಲ್ಲ ಆಗಿ ಫಸ್ಟ್ ಬಂದಿರೋದು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡುವ ಅಂತ. ಸೊ ಎಸ್, ಸೊ ಇವಾಗ ಸದ್ಯಕ್ಕೆ ಸ್ಟವ್ ಕ್ಲೀನಿಂಗು, ಗೋಡೆಗಳೆಲ್ಲ ಒರೆಸ್ಕೊತಾ ಇದ್ದೀನಿ. ಡಬ್ಬಗಳೆಲ್ಲ ಆಯಿತು. ಸೊ ಇವಾಗ ಸ್ವಲ್ಪ ಯುಟೆನ್ಸಿಲ್ಸ್ ಇದೆ, ಸೊ ಅದನ್ನೆಲ್ಲ ಇದು ಮಾಡಿ ಅಡುಗೆ ಮನೆಯಲ್ಲೆಲ್ಲ ಎಂಟಾರ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಏನು ಕೆಲಸ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಡೋಂಟ್ ಸ್ಕಿಪ್ ಮೈ ವಿಡಿಯೋ. ಎಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಗಲೇ ಸಿಕ್ಕಿದ್ದೆ ಎಲ್ಲಿ ಅಂತ ಹೇಳಿ ನೆನ್ಕೊಂತೀನಿ ನಿಮಗೆ. ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಿದ್ದೆ. ಸೊ ಈಗ ಅದೆಲ್ಲ ಆಯಿತು. ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣು ಬಿಡೋಕ್ಕಾಗಲ್ಲ. ಅದು ಕೆಲಸ ಮಾಡಬೇಕು ಗೈಸ್, ಓದ್ತಿದ್ದು. ಸೊ ಈಗ ಮೇಲೆ ಎಂಟಕ್ಕೆ ಬಂದಿದ್ದೀನಿ ಅಂದರೆ ಸೋಫಾ ಕವರ್, ಬೆಡ್ಶೀಟ್ಗಳು, ದಿಮ್ ಕವರ್, ದಿವಾನ ಮೇಲೊಂದು, ಮಂಚದ ಮೇಲೆ ಹಾಸಿಗೆದು ಎಲ್ಲ ಎತ್ಕೊಂಬಂದ್ಬಿಟ್ಟು ಗುಡ್ಡೆ ಹಾಕ್ಕೊಂಡಿದ್ದೀನಿ. 1 kg 100 ರೂಪಾಯಿ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಬಟ್ಟೆಗಳ ರಾಶಿ ನೋಡಿಬಿಟ್ರೆ ನೀವೇ ತಲೆ ಸುತ್ತಿ ಬಿದ್ದೋಗ್ಬಿಡ್ತೀರಾ. ಅಷ್ಟು ಬಟ್ಟೆ ತೊಗೊಂಡ್ಬಂದಿದ್ದೀನಿ. ಸ್ಪೈಟ್ ಆಫ್ ದ್ಯಾಟ್ ಸೈಡಲ್ಲಿ ಕೊಳೆ ಹಂಗೆ ಮಾಡಿದ್ದೀನಿ. ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ಅದನ್ನೇ ಮರೆತು ಹೋಗ್ಬಿಟ್ಟು ಇಷ್ಟು ಹೊತ್ತಂತ ಮಾತಾಡಿದ್ದೀನಿ ಗೈಸ್. ಇದು 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 ಹೊಸ ಬ್ಲಾಗರ್ಗಳ ಲಕ್ಷಣ. ಸೊ ಎಸ್ ಗೈಸ್, ಅದೆಲ್ಲ ಕ್ಲೀನಾಗಿ ಆಯಿತು. ಅಡುಗೆ ಮನೆಯೆಲ್ಲ ಕ್ಲೀನಾಗೋಕ್ಕೆ ಇಷ್ಟೊತ್ತಾಯಿತು ಮಾಡಿ ಫೈನಲಿ ಮೇಲೆ ಬಂದೆ ಬಟ್ಟೆ ಒಗೆಯೋಕ್ಕೆ. ಈ ಬಿಸಿಲು ನೋಡ್ತಾ ಇದ್ದರೆ ಇದು ನಿಂಗಿದ್ದು ಬೇಕಿತ್ತ ಮಗಳೇ ಅನಿಸ್ತಿದ್ದೆ ನನಗೆ. ಬಟ್ ನೋ ಆಪ್ಷನ್ಸ್, ಕಾಂಪ್ರಮೈಸ್ ಆಗಿಬಿಡ್ಬೇಕು ಇವತ್ತೊಂದು ದಿನ. ಬಟ್ಟೆ ಒಗಿಲಿಕ್ಕೆ ಬಂದಿದ್ದೀನಿ. ಸೊ ಎಸ್, ಬಟ್ಟೆಗಳ ರಾಶಿ ನೋಡಿದ್ರೆ ನೀವು ಸ್ವೇರ್ ಮೀ ಗಾಬರಿ ಆಗಿಬಿಡ್ತೀರ. ನೋಡಿ ಇಷ್ಟೊಂದಿದೆ ಬಟ್ಟೆಗಳು. ಸಿ, ಸೋ ಮೆನಿ, ವಾವಲ್ಲ. ಸೊ ಎಸ್, ಇವಾಗ ಅದೇ ಟಾಸ್ಕು ನನಗೆ, ಒಗಿಲೇಬೇಕು. ಸೊ ಬೆಡ್ಶೀಟ್ಗಳು, ಕಂಬಳಿಗಳು, ಸೋಫಾ ಮೇಲಿಂದು, ದಿವಾನ ಮೇಲಿಂದು, ಇದು ಒಗಿವಾಗ ಅನ್ಸುತ್ತೆ ನನಗೆ, ಏನಕ್ಕೆ ನಾವು ಸೋಫಾ ತೊಗೋಬೇಕು, ಏನಕ್ಕೆ ನಾವು ದಿವಾನ ತೊಗೊಬೇಕು. ಆಗಿನ ಕಾಲದವ್ರ ಥರ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ಜೋಕ್ಸ್ ಅಪಾರ್ಟ್ ಗೈಸ್, ಆ ಥರ ಎಲ್ಲ ಯಾರು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಥರ ಏನಿಲ್ಲ, ಇದೆಲ್ಲ ಮನೇಲಿ ಇರಬೇಕಾಗಿರೋ ವಸ್ತುಗಳೇ. ಸೊ ಎಸ್, ಫಸ್ಟ್ ಆ ಕೆಲಸ ಆಯಿತು ಅಡುಗೆ ಮನೆಯದು. ಈಗ ಎಲ್ಲ ಈ ಬಟ್ಟೆ ಎಲ್ಲ ವಾಶ್ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅಂತ ಅಲ್ಲಿ ಸಿಗ್ತೀನಿ. ಬಾಯ್. ಎಸ್, ಫೈನಲಿ ನೋಡ್ತಾ ಇರ್ಬೋದು, ಅವಾಗೆ ಬಟ್ಟೆಗಳು ತೋರಿಸಿದ್ದೆ. ಸೊ ನೋಡ್ತಾ ಇದ್ದೀರಾ, ಬಟ್ಟೆಗಳೆಲ್ಲ ಒಗ್ದು ಆರಾಕಿ ಒಣಗಾಕಿ ಆಯಿತು. ಸೊ ನೋಡಿ, ಎಲ್ಲ ಸೋಫಾ ಬಟ್ಟೆಗಳು, ದಿವಾನ ಬಟ್ಟೆಗಳಲ್ಲಿ ಹಿಂದೆ ಹಾಕಿದ್ದೀನಿ. ಕಂಬಳಿಗಳು, ಬೆಡ್ಶೀಟ್ಗಳೆಲ್ಲ ನೋಡಿ ಆ ಕಡೆ ಇದೆ ಹಿಂದೆಗಡೆ. ಸೊ ಎಲ್ಲ ಒಗ್ದಿದ್ದೆಲ್ಲ ಆಯಿತು. ಸೊ ಒಗ್ಗೋ ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಗ್ತಿದೆ. ನಾನು ನನ್ನ ಬಟ್ಟೆ ಒಗ್ಗಿಯೋ ಗಂಟ ಒಂಚೂರು ಬಿಸಿಲು ಕಡಿಮೆ ಆಗಿಲ್ಲ ಗೈಸ್. ಇವಾಗ ಬಿಸಿಲು ಕಡಿಮೆ ಆಗ್ತೈತೆ.
ಬಟ್ ನೋ ಯೂಸ್. ಇವಾಗ ನನ್ನ ಬಟ್ಟೆ ಎಲ್ಲ ಒಗ್ದು ಒಣಗಾಕಿ ಆಯಿತು. ಸೊ ಎಸ್, ಬಟ್ಟೆ ಅಂತೂ ಒಗ್ದಿದ್ದಾಯಿತು. ಸೊ ಈಗ ನನ್ನ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು, ಟೈಮ್ ಇವಾಗ ಆ್ಯಕ್ಚುಲಿ 2 ಆಗ್ತಿದೆ, 1:45. ಇವಾಗ 12ಗೆ ಬಂದಿದ್ದು ನಾನು. ಇಷ್ಟೆಲ್ಲ ಬಟ್ಟೆಗಳಿತ್ತು, ಅಂದರೆ ಕಂಬಳಿಗಳು, ಬೆಡ್ಶೀಟ್ಗಳು, ಸೋಫಾ ಮೇಲಿಂದೆಲ್ಲ ಇತ್ತು. ಹಬ್ಬಕ್ಕೆ ಎತ್ತಲೇಬೇಕು, ವಾಶ್ ಮಾಡಿ ಹಾಕಲೇಬೇಕು. ಸೊ ಇಷ್ಟೊತ್ತಾಯಿತು. ಸೊ ನೆಕ್ಸ್ಟು 1:45 ಆಯಿತು. ಸೊ ನನ್ನ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ಅಡುಗೆ ಮಾಡುವ ಟೈಮ್. ಸೊ ಕಮ್ ಆನ್, ಲೆಟ್ಸ್ ಗೋ. ಎಸ್ ಗೈಸ್, ಅವಾಗಲೇ ಮೇಲೆ ಬಟ್ಟೆ ಒಗಿಬೇಕಾದ್ರೆ ಸಿಕ್ಕಿದ್ದೆ. ಸೊ ಫೈನಲ್ ಬಟ್ಟೆ ಗಿಟ್ಟೆ ಎಲ್ಲ ಒಗ್ದಾಯ್ತು. ಆಗಲೇ ಹೇಳಿದ್ದೆ. ಸೊ ಆಗಲೇ ಟೈಮ್ 1:45 ಆಗ್ತಿದೆ. ಸೊ ಐ ಹ್ಯಾವ್ ಟು ಕುಕ್, ಇಟ್ಸ್ ಕುಕಿಂಗ್ ಟೈಮ್, ಕಮ್ ವಿತ್ ಮೀ ಅಂತ. ಸೊ ಕೆಳಗಡೆ ಕುಕ್ಕಿಂಗ್ ಇದೆ ಅಂತ ನಾನು ಬಂದೆ ಆ್ಯಕ್ಚುಲಿ ಇವಾಗ ಬಂದಿದ್ದು 10 ಏನೋ ಅನ್ಸುತ್ತೆ ಆಫ್ಟರ್ನೂನ್ ಟೈಮು. ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, ವೈಸ್ ನೋಡಿಲ್ಲ, ಹಂಗೆ ಬಂದೆ. ಯಾಕಂದರೆ ಮೇಲೆ ಬಟ್ಟೆ ಒಗಿಬೇಕಿತ್ತಲ್ಲ, ಅದೆಲ್ಲ ಒಗ್ದಾದ್ಮೇಲೆ ಇಲ್ಲೇ ಬಂದಿದ್ದು ಸೀದಾ. ಸೊ ಕುಕ್ಕಿಂಗಿಗೆ ಎಂತ ಮಾಡುವಂತ ಪ್ಲ್ಯಾನ್ ಇರಲಿಲ್ಲ. ಸೊ ಫ್ರಿಡ್ಜ್ ತೆಗೆದೆ, ತರಕಾರಿಗಳೆಲ್ಲ ಇತ್ತು. ಸೊ ತರಕಾರಿಗಳು ನಿನ್ನೆ ಆ್ಯಕ್ಚುಲಿ ಬೇಳೆ ಸಾರು ಮಾಡಿದ್ದೆ. ಸೊ ಮತ್ತೆ ಅದೇ ರಿಪೀಟ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು. ಸೊ ಇವತ್ತು ತೆಗೆದು ನೋಡಿದಾಗ ಫ್ರಿಡ್ಜಲ್ಲಿ ಮೊನ್ನೆ ಮೊಳಕೆ ಕಾಳು ಹಾಕಿಟ್ಟಿದ್ದೆ. ಅಂದರೆ ನೀರಲ್ಲಿ ಹಾಕಿರ್ತಾರಲ್ವ, ಲೈಕ್ ಇದು ಬೇಸಿಕಲಿ ಇದು ವಯಸ್ಸು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು. ಇದು ಅಂದರೆ ಈ ಕಾಳಲ್ಲಿ ಮೊಳಕೆ ಬರುತ್ತಲ್ಲ, ಈ ಥರ ಇದು ಮೊಳಕೆ ಕಾಳು ಇನ್ನು ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಹತ್ರ ತಗೊಂಡು ತೋರಿಸಲ, ಇಟ್ಸ್ ದಿಸ್. ಸೊ ಮೊಳಕೆ ಕಾಳು ಸಾರು ಮಾಡುವ ಅಂತ ಪ್ಲ್ಯಾನ್ ಮಾಡಿ, ಸೊ ಫಟಾಫಟ್ ಅಂತ ಬೇಗ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಮೊಳಕೆ ಕಾಳು ಸಾರಿಗೆ ಏನೇನು ಬೇಕಂತ. ಸೊ ಈ ಮೊಳಕೆ ಕಾಳು ಬಂದುಬಿಟ್ಟು ನಾನು ಮನೇಲೇ ಕಟ್ತೀನಿ. ಸೊ ಈಚೆಯಿಂದ ಏನು ತರಲ್ಲ, ಯಾಕಂದರೆ ಅವ್ರು ಯಾವ ನೀರು ಹಾಕಿ ಮಾಡ್ತಾರೋ ಗೊತ್ತಿರಲ್ವಲ್ಲ ಗೈಸ್ ನಮಗೆ, ಅದು ಹೈಜೀನ್ ಆಗಿರುತ್ತೋ ಇಲ್ವೋ ಅಂದ್ಬಿಟ್ಟು. ಸೊ ನಾನು ಇದನ್ನು ಮನೆಯಲ್ಲೇ ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ ಕಡಲೆಕಾಳು, ಹೆಸರು ಕಾಳು ಮತ್ತು ತೊಗರಿ ಕಾಳು 3 ಇರುತ್ತಲ್ಲ, ಅಳಸಂದೆ ಕಾಳು, ಇವು ಬೇಕಾದ್ರೆ ಇದನ್ನು ಆ್ಯಡ್ ಮಾಡ್ಕೊಬೋದು. ಇದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಇದನ್ನು 1 ಡೇ ನಾನು ಒಂದು ತಪ್ಪಲೆಯಲ್ಲಿ ನೀರಲ್ಲಿ ಹಾಕಿಟ್ಟಿರ್ತೀನಿ. ಆಮೇಲೆ 1 ಡೇ ಆದಮೇಲೆ ವಾಟರ್ನೆಲ್ಲ ಫುಲ್ ಪ್ಯೂರಿಫೈ ಮಾಡ್ಕೊಂಬಿಟ್ಟು ಒಂದು ಬಟ್ಟೆ ತೊಗೊಂಡು ಅದನ್ನು ತಾವ ಬಟ್ಟೆ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತೀನಿ. ಸೊ ಅದನ್ನು ಕೂಡ ನಾವು 1 ಡೇ 1.5 ಡೇ ಹಾಕಿಬಿಟ್ರೆ ಈ ಥರ ಮೊಳಕೆ ಬರುತ್ತೆ. ಸೊ ಇದರಿಂದ ಸಾರು ಮಾಡಿ ತಿನ್ಬೋದು. ಬಟ್ ಏನಂದರೆ ಇದು ತುಂಬ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದು ತಿನ್ನಬೇಕು ಅಂತ ಹೇಳ್ತಾರೆ, ಅಂದರೆ ತುಂಬ ಕಣ್ಣಿಗೆ ಮತ್ತು ಏನಾದರೂ ಅದು ಇದು ಕಾಯಿಲೆ ಸಮಸ್ಯೆಗಳಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ಇದನ್ನು ಮನೇಲೇ ಮಾಡಿರೋದು, ಮನೇಲೇ ಮಾಡ್ಕೋಬೋದು, ನೀವು ಗೊತ್ತೇ ಇರುತ್ತೆ. ಸೊ ಅದು ಮೊಳಕೆ ಕಾಳು ಸಾರು ಮಾಡಿ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ ತುಂಬ ಕೆಲಸ ಇದೆ ಗೈಸ್. ಇನ್ನೂ ಬರೀ ಆಗಿರೋದು ಅಡುಗೆ ಮನೆ ಕ್ಲೀನಿಂಗ್, ಬಟ್ಟೆ ಅಷ್ಟೇ, ಇನ್ನೂ ಇದೆ ಕೆಲಸಗಳು. ಸೊ ಫಸ್ಟ್ ಅಡುಗೆ ಮುಗಿಸ್ಕೊಂಬಿಟ್ಟು ಬೇಗ ಸ್ಟಾರ್ಟ್ ಆಗಿಬಿಡೋಣ ಅಂತ. ಸೊ ಮೊಳಕೆ ಕಾಳು ಸಾರಿಗೆ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಾನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಸಾಂಬಾರಿಗೆ ಅಂದ್ಬಿಟ್ಟು. ಸೊ ಸುಮ್ಮನೆ ಹಾಗೆ ಹೇಳ್ತಾ ಹೋಗ್ತೀನಿ. ಕೀಪ್ ಇನ್ ಮೈಂಡ್, ಸೊ ದಟ್ ಇಫ್ ಯಾರಿಗಾದ್ರೂ ಮೊಳಕೆ ಕಾಳು ಸಾರು ಮಾಡಬೇಕು ಟಕ್ ಅಂತ ಅಂದಾಗ ಯು ಕ್ಯಾನ್ ರಿಮೆಂಬರ್ ದಿಸ್ ಆ್ಯಂಡ್ ಮೇಕ್ ಇಟ್ ಔಟ್, ಓಕೆನಾ. ಸೊ ಮೊಳಕೆ ಕಾಳು ಸಾರಿಗೆ ಏನೆಲ್ಲ ಬೇಕು ಅಂದರೆ ಇಷ್ಟ ಗೈಸ್. ಅಂದರೆ ಈರುಳ್ಳಿ ಬೇಕು, ಈರುಳ್ಳಿ ಒಂದು 2 to 3 ಆನಿಯನ್ಸ್ ತೊಗೊಬೇಕು. ಚಕಾಚಕ ಅಂದರೆ ಚಾಪ್ ಮಾಡ್ಕೊಳ್ಬೇಕು. ಅಂದರೆ ಚಕ ಅಂತ ಚಾಪ್ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ನಿಧಾನಕ್ಕೆ ಚಾಪ್ ಮಾಡಿದ್ವಿ, ಕೈಗೆ ಎಗ್ರೋತತ್ತು ನಮ್ರಂತ ಹೇಳಿದ್ಲು. ಚಕ ಅಂತ ಕಟ್ ಮಾಡಿದ್ರೆ ಚಕ ಅಂತೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೈಸ್, ನಿಧಾನಕ್ಕೆ ಕಟ್ ಮಾಡಿ. ಸೊ ಯು ಹ್ಯಾವ್ ಟು ಟೇಕ್ 2 to 3 ಆನಿಯನ್ಸ್. ನೀವು ಎಷ್ಟು ಕಾಳು ತೊಗೊಂಡಿರ್ತೀರ ನಿಮ್ಮ ಸಾರಿಗೆ ಅದ್ರ ಮೇಲೆ ಯು ಕ್ಯಾನ್ ಮೇಕ್ ಇಟ್, ನಿಮ್ಗೊಂದು ಅಂದಾಜು ಸಿಗುತ್ತೆ ಅಡುಗೆ ಮಾಡೋಕ್ಕೆ. ಸೊ 2 to 3 ಆನಿಯನ್ಸ್ನ ತೊಗೊಂಡು ಯು ಹ್ಯಾವ್ ಟು ಕಟ್ ಇಂಟು ಸ್ಲೈಸಸ್, ಓಕೆನಾ. ಸೊ 1 ಟೊಮೆಟೊ, ಫುಲ್ ಟೊಮೆಟೊ ಕಟ್ ಇಂಟು ಪೀಸಸ್. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಶುಂಠಿ ತೊಗೊಂಡಿದ್ದೀನಿ, ಆಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, 3 ಗ್ರೀನ್ ಚಿಲ್ಲೀಸ್, 2 ಒಣಮೆಣ್ಸಿನ್ಕಾಯಿ, ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ ಮತ್ತು ಐ ಹ್ಯಾವ್ ಟೇಕನ್ ಕಾಳು ಮೆಣಸು. ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡು ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಗಸಗಸೆ ಪೌಡರ್ ಆ್ಯಡ್ ಮಾಡ್ಕೊಂಬಿಟ್ಟು, ಆಮೇಲೆ ಮೊಳಕೆ ಕಾಳು ಜೊತೆ ಯು ಶುಡ್ ಇವನ್ ಆ್ಯಡ್ ಬ್ರಿಂಜಾಲ್ ಮತ್ತು ಪೊಟ್ಯಾಟೊ. ಸೊ ಇದನ್ನೆರಡನ್ನೂ ಹಾಕಿಬಿಟ್ಟು ಅದ್ರ ಜೊತೆ ಫುಲ್ ಚೆನ್ನಾಗಿ ಈ ಕಾಳು ಮತ್ತು ಇದು ಬ್ರಿಂಜಾಲ್ ಮತ್ತು ಏನು ಆಲೂಗಡ್ಡೆ ಇರುತ್ತೆ ಇವೆರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಾಣಲಿಲಿ. ಅದಾದಮೇಲೆ ನೀವು ಫ್ರೈ ಮಾಡಿರ್ತೀರಲ್ಲ ಈ ಮಸಾಲೆನೆಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಕೊತ್ತಂಬರಿ ಕಾಯಿ ಎರಡನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟು ಆ ಮಸಾಲೆನ ತೆಗೆದು ಆ ಸಾರು ಹಾಕ್ಬಿಟ್ಟು ಜಸ್ಟ್ 2 to 3 ವಿಸಲ್ಸ್ ಬಿಟ್ಬಿಟ್ಟು ಆಮೇಲೆ ಒಂಚೂರು ಕಾಯಿಸಿದ್ರೆ ಇನ್ಸ್ಟೆಂಟ್ ಮೊಳಕೆ ಕಾಳು ಸಾರು ವಿಲ್ ಬಿ ರೆಡಿ ಫಾರ್ ಯು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ಸ್ ಸಿಮಿಲರ್ ಆ್ಯಸ್ ಮಟನ್ ಸಾರು ಮಾಡಿ ತಿಂದಿರೋರು ಗೊತ್ತೇ ಇರುತ್ತೆ ಆ ಟೇಸ್ಟು. ಸೊ ಸ್ವಲ್ಪ ಆ ಥರ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ವಿಚ್ ಇಸ್ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಫಟಾಫಟ್ ಅಂತ. ಸೊ ಇವಾಗ ಹೋಗಿ ಎಲ್ಲ ನಾನು ರುಬ್ಕೊಂಬಿಟ್ಟು ಮಸಾಲೆಗೆ ರುಬ್ಬಕ್ಕೆ ಇಟ್ಬಿಡ್ತೀನಿ. ಮತ್ತು ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಅನ್ನ ಮಾಡೋದಕ್ಕೆ ಅನ್ನ ಮತ್ತು ಸಾರು ಮಾಡಿಬಿಟ್ಟು ಫಟಾಫಟ್ ಅಂತ ಸಿಗ್ತೀನಿ ಗೈಸ್, ಬೈ. ಫಟಾಫಟ್ ಅಂತ ಅಡುಗೆ ಎಲ್ಲ ಮಾಡಿದ್ದಾಯಿತು.
ಸೊ ಈಗ ಮತ್ತೆ ಮೇಲೆಗೆ ಬಂದಿದ್ದೀನಿ. ಎಂತಕ್ಕೆ ಅಂತಂದರೆ ತಿರ್ಗಾ ಕೆಳಗಡೆ ಹೋಗಿ ಮನೆ ಒರೆಸುವ ಅಂತ. ಚಂಚರ ನನ್ನ ಕೈಯಲ್ಲಿ ಆಲ್ರೆಡಿ ಕೋಲು ಮತ್ತು ಬಕೆಟಲ್ಲಿ ನೀರುಂಟು. ಸೊ ಹೋಗಿ ಮನೆ ಒರೆಸ್ಬೇಕು. ಕೆಳಗಡೆ ಮನೆ ಮತ್ತು ಮೇಲೆಗಡೆ ಮನೆ ಎರಡೂ ಇವತ್ತೇ ಒರೆಸ್ಬಿಡೋಣ ಅಂತ. ಎಂತಕ್ಕೆ ಅಂತಂದರೆ ಇವಾಗ ಕ್ಲೀನಾಗಿ ಎಲ್ಲ ಧೂಳು ಎಲ್ಲ ನೆನೆ ಒರೆಸ್ಕೊಂಡಿದ್ದೀನಿ. ಸೊ ಇವತ್ತು ಕ್ಲೀನಾಗಿ ಮನೆ ಒರೆಸ್ಕೊಂಬಂದುಬಿಟ್ರೆ ಸೊ ದಟ್ ನಾಳೆ ಬೆಳಗ್ಗೆ ಇದ್ದಾಗ ಹಾಗೆ ಒಂದು ಸರಿ ಒರೆಸ್ಕೊಂಡು ಪೂಜೆ ಮಾಡ್ಬೋದು ಅಂತ. ಸೊ ಇವತ್ತೇ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡುವ ಅಂತ. ಸೊ ಎಸ್, ಮನೆ ಒರೆಸಿ ಮತ್ತು ನೆಕ್ಸ್ಟ್ ಕೆಲಸ ಎಂತ ಮಾಡ್ತೀನಿ ಅಂತ ಸಿಗ್ತೀನಿ ಗೈಸ್. ಎಸ್ ಗೈಸ್, ಅವಾಗೆ ಕೆಳಗಡೆ ಮೇಲೆ ಮನೆ ಎಲ್ಲ ಒರೆಸಿ ಎಲ್ಲ ಆಯಿತು. ಬಟ್ ಮೆಟ್ಲು ಒರೆಸ್ಕೊಂಬಂದ್ವಿ. ಅರ್ಧ ಒರೆಸಾದ್ಮೇಲೆ ನೆನಪಾಗ್ತೈತೆ, ನಮ್ರತ ಇವತ್ತು ನೀನೇನೆಲ್ಲ ಕೆಲಸ ಮಾಡ್ತಿದ್ಯಾ ಹಬ್ಬದ ಹಿಂದಿನ ದಿವಸ. ಯು ಆರ್ ಸಪೋಸ್ ಟು ಶೋ ಆಲ್ ದ ಥಿಂಗ್ಸ್ ಬಟ್ ಯು ಫರ್ಗಾಟ್. ಪುಣ್ಯಕ್ಕೆ ಅದಾದಮೇಲೆ ನೆನಪಾಯಿತು. ಸೊ ಐ ಆಮ್ ಅಗೇನ್ ಬ್ಯಾಕ್ ಗೈಸ್. ಸೊ ಮನೆಯೆಲ್ಲ ಒರೆಸಿ ಎಲ್ಲ ಆಯಿತು. ಸೊ ಬೆಳಗ್ಗೆಯಿಂದ ಒಂದು ಸೆಕೆಂಡ್ ಕುತ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ ಗೈಸ್. ಅಪ್ಪ ಏನಕ್ಕಾದ್ರೂ ಬರುತ್ತೋ ಅನಿಸ್ತೈತೆ. ಬಟ್ ದೆನ್ ಎಸ್, ಇವಾಗ ಕೆಳಗಡೆ ಮೇಲೆಗಡೆ ಮನೆಯೆಲ್ಲ ಒರೆಸಿ ಆಯಿತು ಕ್ಲೀನಾಗಿ. ಸೊ ಇವಾಗ ಮೆಟ್ಲು ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಮೆಟ್ಲು ಒರೆಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ದಟ್ ನಾಳೆ ಬರೀ ಹಾಗೆ ನೀರು ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊಬೋದು ಅಂತ. ಸೊ ಎಸ್ ನೋಡಿ, ಮೆಟ್ಲೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಸೊ ಐ ಆಮ್ ಹಿಯರ್. ಇವಾಗ ಈ ಮೆಟ್ಲಲ್ಲಿದ್ದೀನಿ ನೋಡಿ, ಇನ್ನೂ ಇಷ್ಟೊಂದಿದೆ ಒರೆಸೋಕ್ಕೆ. ಸೊ ಎಸ್ ಗೈಸ್, ಸೊ ಇದೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋ. ಎಸ್ ಗೈಸ್, ಸೊ ಮೆಟ್ಲೆಲ್ಲ ಒರೆಸ್ಬಿಟ್ಟು ಸಿಗ್ತೀನಿ. ಬಾಯ್. ಲೇಟ್ ಆಗುತ್ತೆ, ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡೆ ನನ್ನ ಕೆಲಸ ಲೇಟ್ ಆಗುತ್ತೆ. ಬಾಯ್. ಎಸ್, ಆಗಲೇ ಸಿಕ್ಕಿದ್ದೆ ಮೆಟ್ಲುಗಳು ಒರೆಸ್ಬೇಕಾದ್ರೆ. ಸೊ ಮೆಟ್ಲು ಒರೆಸಿದ್ದು ಅದೆಲ್ಲ ಆಯಿತು ಗೈಸ್. ಅಪ್ಪ ಫೈನಲಿ ಎಲ್ಲ ಮುಗಿಸೋಷ್ಟರಡೆ ಈವ್ನಿಂಗ್ 5:30 ಇವಾಗ ಟೈಮ್ ಕರೆಕ್ಟಾಗಿ ಎಲ್ಲ ಆಯಿತು. ಕೊನೆಯದಾಗ ಒಂದು ಲಾಸ್ಟ್ ಕೆಲಸ, ಅದು ದೊಡ್ಡ ಕೆಲಸ, ಅದಕ್ಕೆ ಬಂದಿದ್ದೀನಿ. ಸೊ ದೇವ್ರ ಮನೆ ಕ್ಲೀನಿಂಗಿಗೆ ಬಂದಿದ್ದೀನಿ. ಸೊ ಎಸ್, ದೇವ್ರ ಮನೆ ಕ್ಲೀನಿಂಗಿಗೆ ಬಂದು ಆಲ್ರೆಡಿ 1/2 hour ಆಯಿತು. 5ಗೆ ನಾನು ಬಂದೆ ಆ್ಯಕ್ಚುಲಿ ದೇವ್ರ ಮನೆ ಕ್ಲೀನಿಂಗೋಸ್ಕರ. ಸೊ ದೇವ್ರ ಮನೆದು ಇದು ಶೆಲ್ಫ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಒರೆಸಿಟ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಗೊಂಡೋಗಿ ಅಡುಗೆ ಮನೇಲಿ ಇಟ್ಟಿದ್ದೀನಿ, ವಾಶ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಎಂಡಿಂಗ್ ಬ್ಲಾಗ್ ಅದನ್ನು ತೋರಿಸ್ಬಿಡುವ ಅಂತ. ಸೊ ಎಸ್, ಈಗ ದೇವ್ರ ಸಾಮಾನು ಉಜ್ಜಿ ದೇವ್ರ ಫೋಟೋಗಳೆಲ್ಲ ತೊಳೆದು ಕ್ಲೀನಾಗಿ ಹುಣಸೆಹಣ್ಣು ಸಬೀನ ಎಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿಬಿಡೋಣ ಅಂತ. ಸೊ ಈಗಲೇ ರೆಡಿ ಮಾಡಿ ಎಲ್ಲ ಇಟ್ಕೊಂಡ್ರೆ ಸೊ ಬೆಳಗ್ಗೆ ಎದ್ದು ಎಲ್ಲ ತೊಳ್ಕೊಂಡು ಒಂದು ಸರಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಬಿಡ್ಬೋದು ಅಂತ. ಸೊ ಆಮೇಲೆ ಅಡುಗೆ ಕೆಲಸ ಅದು ಇದೆಲ್ಲ ಇರುತ್ತಲ್ಲ ಮಾಡ್ಕೋಬೋದು ಅಂತ. ನಾಳೆಗೆ ದೇವ್ರ ಸಾಮಾನು ಉಜ್ಕೊಂಡೋದಿಟ್ಟರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಎಸ್, ದೇವ್ರ ಮನೆ ಕ್ಲೀನಿಂಗಿಗೆ ಬಂದಿದ್ದೀನಿ. ಸೊ ಟೇಲ್ಸ್ ಎಲ್ಲ ಕ್ಲೀನ್ ಆಯಿತು. ಸೊ ಈಗ ದೇವ್ರ ಸಾಮಾನು ಉಜ್ಜೋದಿದೆ. ಸೊ ದೇವ್ರ ಸಾಮಾನು ಉಜ್ಜಿಬಿಟ್ಟು ಇದೆಲ್ಲ ರೆಡಿ ಮಾಡಿ ದೇವ್ರ ಮನೇಲಿ ಇಟ್ಬಿಟ್ರೆ ಮೈ ವರ್ಕ್ ಇಸ್ ಡನ್ ಫಾರ್ ಯುಗಾದಿ. ಸೊ ಎಸ್, ಇಲ್ಲಿಗೆ ಮುಗಿಯಲ್ಲ, ಇನ್ನೂ ರಾತ್ರಿ ಏನಾದರೂ ಅಲ್ಲಿ ಬಿಟ್ಟಿರೋದಿದ್ರೆ ಎಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಎಸ್, ಆ್ಯಸ್ ಆಫ್ ನೌ ಅಷ್ಟೇ. ಸೊ ದೇವ್ರ ಸಾಮಾನು ಉಜ್ಜಿಬಿಟ್ಟು ಇದು ಹುಣಸೆಹಣ್ಣು ತೊಗೊಂಬಂದಿದ್ದೀನಿ ಆ್ಯಕ್ಚುಲಿ ನನ್ನ ಜೊತೆ. ಸೊ ಹುಣಸೆಹಣ್ಣು ಸಬೀನ ಹಾಕಿ ಪೀತಾಂಬರಿ ಹಾಕಿ ಉಜ್ಜಿ ದೇವ್ರ ಸಾಮಾನು ಕೊನೆಯದಾಗ ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ಗೈಸ್. ಅಂಟಿಲ್ ದೆನ್ ಬಾಯ್. ಸೊ ಎಸ್ ಗೈಸ್, ಸೊ ಎಲ್ಲ ಕೆಲಸ ಆಯಿತು. ಸೊ ದೇವ್ರ ಸಾಮಾನು ಉಜ್ಜೋಕ್ಕೆ ಮುಂಚೆ ಸಿಕ್ಕಿದ್ದೆ ನಿಮಗೆ. ಐ ಥಿಂಕ್ ಇವಾಗ ಅಪ್ರಾಕ್ಸಿಮೇಟ್ಲಿ ಟೈಮ್ ಬಂದು ಒಂದು 7:15 ಆಗಿರ್ಬೋದು ಅಂದ್ಕೊತೀನಿ. 5ಗೇನೋ ನಾನು ಇಲ್ಲಿ ಬಂದಿದ್ದು. 2 hours ಇಲ್ಲೇ ಆಗೋಯಿತು ಬೇಸಿಕಲಿ, ಅಂದರೆ 7 o'clockವರೆಗೂ ಇಲ್ಲೇ ಆಗೋಯಿತು. ಸೊ ಫೈನಲಿ ದೇವ್ರ ಸಾಮಾನೆಲ್ಲ ಉಜ್ಜಿ ಆಯಿತು. ಸೊ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಜೋಡಿಸಿ ಕೂಡ ಇಟ್ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಏನಕ್ಕೆ ಹಂಗೆ ಇನ್ನೂ ಎಲ್ಲ ಪ್ರಿಪೇರ್ ಮಾಡಿಟ್ಟಿರೋದು ಅಷ್ಟೇ. ಸೊ ಪೂಜೆ ಅಂತ ಮಾಡಿಲ್ಲ. ಸೊ ನಾಳೆ ತೋರಿಸುವ ನಿಮಗೆ ಹೂವು ಎಲ್ಲ ಹಾಕಿಲ್ಲ ಅಂದಮೇಲೆ. ಸೊ ಬರೀ ದೇವ್ರ ಸಾಮಾನೆಲ್ಲ ಉಜ್ಜಿ ಎಲ್ಲ ಕ್ಲೀನಾಗಿ ಅರಿಶಿನ ಕುಂಕುಮ ಇಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ನಾಳೆ ಎದ್ದು ಅರಿಶಿನ ಅದು ರಂಗೋಲಿಗಳು ಹಾಕಿ ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ಫಸ್ಟ್ ಪೂಜೆ ಮಾಡೋದು. ಹೂವು ಎಲ್ಲ ತರಿಸ್ಬೇಕು, ಇವಾಗ ಹೋಗಿ ಅಪ್ಪಂಗೆ ಹೇಳಬೇಕು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿವಸ ವ್ಲಾಗ್. ನಾನೇನೆಲ್ಲ ಮಾಡಿದೆ ಬೆಳಗ್ಗೆಯಿಂದ ಈವ್ನಿಂಗ್ 7:15ವರೆಗೂ ಅನ್ನೋದಾಗಿತ್ತು ಇವತ್ತಿನ ನನ್ನ ವ್ಲಾಗ್.
ಸೊ ಆಬ್ವಿಯಸ್ಲಿ ಎಲ್ಲರೂ ನಿಮ್ಮ ಮನೆಗಳಲ್ಲಿ ನೀವು ನಾಳೆ ಹಬ್ಬ ಅಂದಾಗ ಇಷ್ಟೇ ಎಫರ್ಟ್ಸ್ ಹಾಕ್ತೀರಾ, ಇಷ್ಟೇ ಕಷ್ಟಪಟ್ಟು ಕ್ಲೀನ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ಎಸ್, ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ. ನಾನು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಐ ವಾಂಟೆಡ್ ಟು ಮೇಂಟೈನ್ ಕನ್ಸಿಸ್ಟೆನ್ಸಿ. ಅಂದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದಮೇಲೆ ಅದು ನನ್ನದೊಂದು ರೆಸ್ಪಾನ್ಸಿಬಿಲಿಟಿ. ಸೊ ಇವತ್ತು ತುಂಬ ಕೆಲಸ ಇದ್ದಿದ್ದರಿಂದ ಐ ಥಾಟ್ ಲೆಟ್ ಮೀ ಮೇಕ್ ಅ ರ್ಯಾಂಡಮ್ ವ್ಲಾಗ್ ವಾಟ್ ನಮ್ರತಾ ವಿಲ್ ಡು, ಅದೆಲ್ಲ ನೀವು ನೋಡೋಂಗಾಗಲಿ ನನ್ನ ಜೊತೆ ಅನ್ನೋ ಥರ ಒಂದು ಥಟ್ ಅಂತ ಐಡಿಯಾ ಬಂದು ಸೊ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಐ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಇದಾಗಿತ್ತು ನನ್ನ ಇವತ್ತಿನ ರ್ಯಾಂಡಮ್ ವ್ಲಾಗ್, ಅಂದರೆ ಹಬ್ಬದ ಹಿಂದಿನ ದಿವಸ ವ್ಲಾಗ್. ಸೊ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್ ಟು ಎವ್ರಿ ಒನ್ ಹೂ ಆರ್ ಸೀಯಿಂಗ್ ಮೈ ವಿಡಿಯೋ. ಮೇ ದಿಸ್ ಫೆಸ್ಟಿವಲ್ ಬ್ರಿಂಗ್ಸ್ ಯು ಆಲ್ ದಿ ಹ್ಯಾಪಿನೆಸ್ ಆ್ಯಂಡ್ ಆಲ್ ದ ಥಿಂಗ್ಸ್ ದಟ್ ಯು ವಿಶ್ ಫಾರ್. ಅಂದರೆ ನೀವು ಅಂದ್ಕೊಳೋದೆಲ್ಲ ನಿಜ ಆಗಲಿ, ಪ್ರತಿಯೊಬ್ಬರು ಮನೇಲೂ ಖುಷಿಯಾಗಿರೋ ಹಾಗಾಗಲಿ, ಎಲ್ಲ ಥರದ ಕಷ್ಟಗಳು ಹೋಗಿ ಬರೀ ಹ್ಯಾಪಿನೆಸ್ಸೇ ಇರೋ ಥರ ಆಗಲಿ ನಿಮ್ಮ ಲೈಫ್ಗಳಲ್ಲಿ. ಸೊ ಎಸ್, ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಸೊ ಮತ್ತು ನಾಳೆ ನಾನು ಸಿಗ್ತೀನಿ ಹಬ್ಬದೊಟ್ಟಿಗೆ, ಪೂಜೆ ಅಡುಗೆ ಎಲ್ಲ ಮಾಡ್ತಾ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮಗೆ ಗೊತ್ತೇ ಇದೆ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಬೇಕು ನಾನು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಮುಂದಿನ ವ್ಲಾಗ್ ಒಟ್ಟಿಗೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು.